ಆಗ್ತಿರೋ ಘಟನೆಗಳಂತಂದರೆ 3,300 ರೂಪಾಯಿ ಕೂಡ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಅದಕ್ಕೆ ಮೋಸವಾಗಿ 2,700 ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಏನೈತಲ್ರಿ, ಒಂದು ಭಾಗಕ್ಕೆ ಬೆಣ್ಣೆ ಒಂದು ಭಾಗಕ್ಕೆ ಸುಣ್ಣೆ ಮಾಡ್ತಿದ್ದಾರೆ. ಕರ್ನಾಟಕ ಅಂದರೆ ಎಲ್ಲದಕ್ಕೂ ಒಂದೇ ಒಳಗಡ್ತತಿ. ಅದಕ್ಕಾಗಿ ಈ ಥರ ಮಾಡೋದಕ್ಕೆ ನಮ್ಗೆ ಭಾಳ ತೀವ್ರ ವಿರೋಧ ಐತಿ. ಅದಕ್ಕೆ ಎಲ್ಲ ರೈತರಿಗೂ ಸೇಮ್ ಬೆಂಬಲ ಬೆಲೆ ಸಿಗಬೇಕು. ಎಲ್ಲ ಕಡೆನೂ 3,400 ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅಂದರೆ ಒಂದು ಕಡೆಗೆ ಈಗ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಹೋರಾಟವನ್ನು ಮಾಡಿದ್ರು. ಹೋರಾಟ ಮಾಡಿದ್ದಕ್ಕಾಗಿ ರಸ್ತೆಗಳನ್ನು ಕೂಡ ತಡೆ ಮಾಡಿದ್ರು. ಅದಾದ ಬಳಿಕ ಅವರಿಗೆ 3,300 ರೂಪಾಯಿ ಹಣವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆ ರೈತರ ಒಂದು ಇಳುವರಿ ಕಡಿಮೆ ಇದೆ, 9.5 ಇದೆ ಅಂತ ಹೇಳಿ 2,740 ರೂಪಾಯಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಇವ್ರನ್ನ ಒಪ್ಪಂದ ಮಾಡಲಿಕ್ಕೆ ಮುಂದಾದರು. ಆದರೆ ಅದು ಕೂಡ ವಿಫಲ ಆಗಿರುವಂಥದ್ದು. ಸರ್ ಏನು ಹೇಳ್ತೀರಿ ಈ ಬಗ್ಗೆ ತಾವು? ಸರ್, ಈ ರೀತಿ ಇಳುವರಿ ಕಡಿಮೆ ಇದೆ ಅಂತೇಳಿ ಅವರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಅತ್ಯಂತ ಖೇದನೀಯ ವಿಷಯ. ಯಾಕಂತೇಳಿದರೆ ಹಾವೇರಿ ಜಿಲ್ಲೆಗಿಂತ ಇಳುವರಿ ಕಡಿಮೆ ಇರೋಂಥ ವಿಜಯಪುರ ಜಿಲ್ಲೆಯಲ್ಲಿ 8 ಪಾಯಿಂಟ್ ಇದ್ದಿದ್ದಕ್ಕೂ 3,061 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದು 9.46 ಇದ್ದಿದ್ದಕ್ಕೆ 2,000 ಚಿಲ್ಲರೆ ಘೋಷಣೆ ಮಾಡ್ತಾರೆ. ಅಂದರೆ ಇವರು ಈ ರೀತಿ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಮಾನದಂಡವಾಗಿ ಇಟ್ಕೊಳ್ದೇ ಅವರಿಗೆ ಹೇಗೆ ತಿಳಿತೈತಿ ಆ ರೀತಿ ಒಂದು ಕಬ್ಬು ಬೆಳೆಯನ್ನು ನಿಗದಿ ಮಾಡೋದರಿಂದ ಸರ್ಕಾರ ಈ ರಾಜ್ಯದಲ್ಲಿರುವಂಥ ಎಲ್ಲ ಕಬ್ಬು ಬೆಳೆಗಾರರನ್ನು ಒಂದೇ ನಿಟ್ಟಿನಲ್ಲಿ ಒಯ್ಯಲಿಕ್ಕೆ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಕಬ್ಬು ಬೆಳೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ಇರುತ್ತೆ. ಏನೋ 1 ಪಾಯಿಂಟ್ 2 ಪಾಯಿಂಟು ಅದರದ್ದು ಇಳುವರಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇಳುವರಿ ಕಡಿಮೆ ಇದ್ದಲ್ಲಿ ಎಲ್ಲೆಲ್ಲೂ ಮಾಡಿದರೆ ಅದಕ್ಕೇನು ಅಭ್ಯಂತರ ಬರೋದಿಲ್ಲ. ಈಗ ಉದಾಹರಣೆಯಾಗಿ ಬಿಜಾಪುರದಲ್ಲಿ ನಮಗಿನ್ನ ಕಡಿಮೆ ಇದ್ದಂಥ ಇಳುವರಿಗೆ 3,000 ಚಿಲ್ಲರೆ ಅವ್ರದ್ದು ಬೆಂಬಲ ಬೆಲೆ ಇದೆ. ಇಲ್ಲಿ ನಮಗೆ ಅಷ್ಟು ಕೊಡೋದನ್ನು ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ತಾರತಮ್ಯ ಮಾಡೋದ್ರಿಂದ ಸರ್ಕಾರದ ಈ ಧ್ಯೇಯ ದೋಷಗಳೇನಿರ್ತಾವೆ ಅವು ಕಾನೂನಿಗೆ ವಿರುದ್ಧವಾದಂಥವುಗಳಿರ್ತಾವೆ. ಈ ಇಡೀ ರಾಜ್ಯದ ತುಂಬ ಈ ಒಂದು ಬೆಂಬಲ ಬೆಲೆಯನ್ನು ಏಕರೂಪದಲ್ಲಿ ಅವರೇನು ನಿಗದಿ ಮಾಡದೇ ಇದ್ದರೆ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಏನು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ಆ ಬೆಲೆ ಸಿಗೋವರೆಗೂ ಅವರು ಹೋರಾಟ ಮುಂದುವರಿಸಿದರೆ ಅವರಿಗೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘ ಬೆಂಬಲವಾಗಿರ್ತೈತಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಜತ್ತಿ ಅವರು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್ ಜೈ. ಪ್ರಮುಖವಾಗಿ ಈಗ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಸಕ್ಕರೆ ಸಚಿವರಾಗಿರುವಂಥದ್ದು. ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸಚಿವರು ಶಿವಾನಂದ ಪಾಟೀಲ್ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಎಲ್ಲ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಜಿಲ್ಲೆಯಲ್ಲೆಲ್ಲ ರೈತರಿಗೂ ಅವರವರದಂಥ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರಿ? ರೈತರಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಿ, ಆ ಬೆಲೆ ಸಿಗೋರ್ಗೂ ಇರ್ತೀರಾ ಹೇಗೆ ಅಂತ? ಹೌದು ಸರ್, ನಾವು ಖಂಡಿತವಾಗಿ ಬೆಲೆ ಸಿಗೋರ್ಗೆ ಇದ್ದೇ ಇರ್ತೇವೆ. ಹೌದು ಸರ್, ನಾವೊಬ್ಬ ರೈತರ ಮಗಳಾಗಿ ಅವರಿಗೆ ನಾವು ಸದಾ ನಾವು ಬೆಂಬಲನ ಕೊಡ್ತಾ ಇದ್ದೀವಿ. ಮಾಡುವ ವೃತ್ತಿ ಪ್ರವೃತ್ತಿ ಬೇರೆ ಆದರೂ ಕೂಡ ತೊಂದರೆ ಇಲ್ಲ. ಆದರೆ ನಾವು ರೈತರ ಮಕ್ಕಳು ಹೀಗಾಗಿ ರೈತರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಬಾರಿ ಆ ಹೋರಾಟವನ್ನು ಏನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಸಕ್ಕರೆ ಸಚಿವರ ಏನು ಉಸ್ತುವಾರಿ ಸಚಿವರಾಗಿರುವಂಥ ಅವರಿಗೆ ಇರುವಂಥದ್ದು. ಹೀಗೆ ನಮ್ಮ ರೈತರು ಕೂಡ ಸಪೋರ್ಟ್ ಮಾಡಲಿ ಅನ್ನೋದು ವಕೀಲರ ಉದ್ದೇಶ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಆಗ್ತಿರೋ ಘಟನೆಗಳಂತಂದರೆ 3,300 ರೂಪಾಯಿ ಕೂಡ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಅದಕ್ಕೆ ಮೋಸವಾಗಿ 2,700 ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಏನೈತಲ್ರಿ, ಒಂದು ಭಾಗಕ್ಕೆ ಬೆಣ್ಣೆ ಒಂದು ಭಾಗಕ್ಕೆ ಸುಣ್ಣೆ ಮಾಡ್ತಿದ್ದಾರೆ. ಕರ್ನಾಟಕ ಅಂದರೆ ಎಲ್ಲದಕ್ಕೂ ಒಂದೇ ಒಳಗಡ್ತತಿ. ಅದಕ್ಕಾಗಿ ಈ ಥರ ಮಾಡೋದಕ್ಕೆ ನಮ್ಗೆ ಭಾಳ ತೀವ್ರ ವಿರೋಧ ಐತಿ. ಅದಕ್ಕೆ ಎಲ್ಲ ರೈತರಿಗೂ ಸೇಮ್ ಬೆಂಬಲ ಬೆಲೆ ಸಿಗಬೇಕು. ಎಲ್ಲ ಕಡೆನೂ 3,400 ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅಂದರೆ ಒಂದು ಕಡೆಗೆ ಈಗ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಹೋರಾಟವನ್ನು ಮಾಡಿದ್ರು. ಹೋರಾಟ ಮಾಡಿದ್ದಕ್ಕಾಗಿ ರಸ್ತೆಗಳನ್ನು ಕೂಡ ತಡೆ ಮಾಡಿದ್ರು. ಅದಾದ ಬಳಿಕ ಅವರಿಗೆ 3,300 ರೂಪಾಯಿ ಹಣವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆ ರೈತರ ಒಂದು ಇಳುವರಿ ಕಡಿಮೆ ಇದೆ, 9.5 ಇದೆ ಅಂತ ಹೇಳಿ 2,740 ರೂಪಾಯಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಇವ್ರನ್ನ ಒಪ್ಪಂದ ಮಾಡಲಿಕ್ಕೆ ಮುಂದಾದರು. ಆದರೆ ಅದು ಕೂಡ ವಿಫಲ ಆಗಿರುವಂಥದ್ದು. ಸರ್ ಏನು ಹೇಳ್ತೀರಿ ಈ ಬಗ್ಗೆ ತಾವು? ಸರ್, ಈ ರೀತಿ ಇಳುವರಿ ಕಡಿಮೆ ಇದೆ ಅಂತೇಳಿ ಅವರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಅತ್ಯಂತ ಖೇದನೀಯ ವಿಷಯ. ಯಾಕಂತೇಳಿದರೆ ಹಾವೇರಿ ಜಿಲ್ಲೆಗಿಂತ ಇಳುವರಿ ಕಡಿಮೆ ಇರೋಂಥ ವಿಜಯಪುರ ಜಿಲ್ಲೆಯಲ್ಲಿ 8 ಪಾಯಿಂಟ್ ಇದ್ದಿದ್ದಕ್ಕೂ 3,061 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದು 9.46 ಇದ್ದಿದ್ದಕ್ಕೆ 2,000 ಚಿಲ್ಲರೆ ಘೋಷಣೆ ಮಾಡ್ತಾರೆ. ಅಂದರೆ ಇವರು ಈ ರೀತಿ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಮಾನದಂಡವಾಗಿ ಇಟ್ಕೊಳ್ದೇ ಅವರಿಗೆ ಹೇಗೆ ತಿಳಿತೈತಿ ಆ ರೀತಿ ಒಂದು ಕಬ್ಬು ಬೆಳೆಯನ್ನು ನಿಗದಿ ಮಾಡೋದರಿಂದ ಸರ್ಕಾರ ಈ ರಾಜ್ಯದಲ್ಲಿರುವಂಥ ಎಲ್ಲ ಕಬ್ಬು ಬೆಳೆಗಾರರನ್ನು ಒಂದೇ ನಿಟ್ಟಿನಲ್ಲಿ ಒಯ್ಯಲಿಕ್ಕೆ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಕಬ್ಬು ಬೆಳೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ಇರುತ್ತೆ. ಏನೋ 1 ಪಾಯಿಂಟ್ 2 ಪಾಯಿಂಟು ಅದರದ್ದು ಇಳುವರಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು.
ಆ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇಳುವರಿ ಕಡಿಮೆ ಇದ್ದಲ್ಲಿ ಎಲ್ಲೆಲ್ಲೂ ಮಾಡಿದರೆ ಅದಕ್ಕೇನು ಅಭ್ಯಂತರ ಬರೋದಿಲ್ಲ. ಈಗ ಉದಾಹರಣೆಯಾಗಿ ಬಿಜಾಪುರದಲ್ಲಿ ನಮಗಿನ್ನ ಕಡಿಮೆ ಇದ್ದಂಥ ಇಳುವರಿಗೆ 3,000 ಚಿಲ್ಲರೆ ಅವ್ರದ್ದು ಬೆಂಬಲ ಬೆಲೆ ಇದೆ. ಇಲ್ಲಿ ನಮಗೆ ಅಷ್ಟು ಕೊಡೋದನ್ನು ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ತಾರತಮ್ಯ ಮಾಡೋದ್ರಿಂದ ಸರ್ಕಾರದ ಈ ಧ್ಯೇಯ ದೋಷಗಳೇನಿರ್ತಾವೆ ಅವು ಕಾನೂನಿಗೆ ವಿರುದ್ಧವಾದಂಥವುಗಳಿರ್ತಾವೆ. ಈ ಇಡೀ ರಾಜ್ಯದ ತುಂಬ ಈ ಒಂದು ಬೆಂಬಲ ಬೆಲೆಯನ್ನು ಏಕರೂಪದಲ್ಲಿ ಅವರು ನಿಗದಿ ಮಾಡದೇ ಇದ್ದರೆ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಏನು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ಆ ಬೆಲೆ ಸಿಗೋವರೆಗೂ ಅವರು ಹೋರಾಟ ಮುಂದುವರಿಸಿದರೆ ಅವರಿಗೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘ ಬೆಂಬಲವಾಗಿರ್ತೈತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಜತ್ತಿ ಅವರು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಮುಖವಾಗಿ ಈಗ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಸಕ್ಕರೆ ಸಚಿವರಾಗಿರುವಂಥದ್ದು ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸಚಿವರು ಶಿವಾನಂದ ಪಾಟೀಲ್ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಎಲ್ಲ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಜಿಲ್ಲೆಯಲ್ಲೆಲ್ಲ ರೈತರಿಗೂ ಅವರವ್ರದಂಥ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರಿ? ರೈತರಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಿ, ಆ ಬೆಲೆ ಸಿಗೋರ್ಗೂ ಇರ್ತೀರಾ ಹೇಗೆ ಅಂತ? ಹೌದು ಸರ್, ನಾವು ಖಂಡಿತವಾಗಿ ಬೆಲೆ ಸಿಗೋರಿಗೆ ಇದ್ದೇ ಇರ್ತೇವೆ. ಹೌದು ಸರ್, ನಾವೊಬ್ಬ ರೈತರ ಮಗಳಾಗಿ ಅವರಿಗೆ ನಾವು ಸದಾ ನಾವು ಬೆಂಬಲನ ಕೊಡ್ತಾ ಇದ್ದೀವಿ. ಮಾಡುವ ವೃತ್ತಿ ಪ್ರವೃತ್ತಿ ಬೇರೆ ಆದರೂ ಕೂಡ ತೊಂದರೆ ಇಲ್ಲ. ಆದರೆ ನಾವು ರೈತರ ಮಕ್ಕಳು ಹೀಗಾಗಿ ರೈತರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಬಾರಿ ಆ ಹೋರಾಟವನ್ನು ಏನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಸಕ್ಕರೆ ಸಚಿವರ ಏನು ಉಸ್ತುವಾರಿ ಸಚಿವರಾಗಿರುವಂಥ ಅವರಿಗೆ ಇರುವಂಥದ್ದು. ಹೀಗೆ ನಮ್ಮ ರೈತರು ಕೂಡ ಸಪೋರ್ಟ್ ಮಾಡಲಿ ಅನ್ನೋದು ವಕೀಲರ ಉದ್ದೇಶ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಆಗ್ತಿರೋ ಘಟನೆಗಳಂತಂದರೆ 3,300 ರೂಪಾಯಿ ಕೂಡ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಈಗ ಅದಕ್ಕೆ ಮೋಸವಾಗಿ 2,700 ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ಏನೈತಲ್ರಿ, ಒಂದು ಭಾಗಕ್ಕೆ ಬೆಣ್ಣೆ ಒಂದು ಭಾಗಕ್ಕೆ ಸುಣ್ಣೆ ಮಾಡ್ತಿದ್ದಾರೆ. ಕರ್ನಾಟಕ ಅಂದರೆ ಎಲ್ಲದೂ ಒಂದೇ ಒಳಗಡ್ತತಿ. ಅದಕ್ಕಾಗಿ ಈ ಥರ ಮಾಡೋದಕ್ಕೆ ನಮ್ಗೆ ಭಾಳ ತೀವ್ರ ವಿರೋಧ ಐತಿ. ಅದಕ್ಕೆ ಎಲ್ಲ ರೈತರಿಗೂ ಸೇಮ್ ಬೆಂಬಲ ಬೆಲೆ ಸಿಗಬೇಕು. ಎಲ್ಲ ಕಡೆನೂ 3,400 ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅಂದರೆ ಒಂದು ಕಡೆಗೆ ಈಗ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಹೋರಾಟವನ್ನು ಮಾಡಿದ್ರು. ಹೋರಾಟ ಮಾಡಿದ್ದಕ್ಕಾಗಿ ರಸ್ತೆಗಳನ್ನು ಕೂಡ ತಡೆ ಮಾಡಿದ್ರು. ಅದಾದ ಬಳಿಕ ಅವರಿಗೆ 3,300 ರೂಪಾಯಿ ಹಣವನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆ ರೈತರ ಒಂದು ಇಳುವರಿ ಕಡಿಮೆ ಇದೆ, 9.5 ಇದೆ ಅಂತ ಹೇಳಿ 2,740 ರೂಪಾಯಿಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಇವ್ರನ್ನ ಒಪ್ಪಂದ ಮಾಡಲಿಕ್ಕೆ ಮುಂದಾದರು. ಆದರೆ ಅದು ಕೂಡ ವಿಫಲ ಆಗಿರುವಂಥದ್ದು. ಸರ್ ಏನು ಹೇಳ್ತೀರಿ ಈ ಬಗ್ಗೆ ತಾವು? ಸರ್, ಈ ರೀತಿ ಇಳುವರಿ ಕಡಿಮೆ ಇದೆ ಅಂತೇಳಿ ಅವರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಅತ್ಯಂತ ಖೇದನೀಯ ವಿಷಯ. ಯಾಕಂತೇಳಿದರೆ ಹಾವೇರಿ ಜಿಲ್ಲೆಗಿಂತ ಇಳುವರಿ ಕಡಿಮೆ ಇರೋಂಥ ವಿಜಾಪುರ ಜಿಲ್ಲೆಯಲ್ಲಿ 8 ಪಾಯಿಂಟ್ ಇದ್ದಿದ್ದಕ್ಕೂ 3,061 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲೇ ನಮ್ಮ ಹಾವೇರಿ ಜಿಲ್ಲೆದು 9.46 ಇದ್ದಿದ್ದಕ್ಕೆ 2,000 ಚಿಲ್ಲರೆ ಘೋಷಣೆ ಮಾಡ್ತಾರೆ. ಅಂದರೆ ಇವರು ಈ ರೀತಿ ಯಾವುದೇ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಮಾನದಂಡವಾಗಿ ಇಟ್ಕೊಂಡದೇ ಅವರಿಗೆ ಹೇಗೆ ತಿಳಿತೈತಿ ಆ ರೀತಿ ಒಂದು ಕಬ್ಬು ಬೆಳೆಯನ್ನು ನಿಗದಿ ಮಾಡೋದರಿಂದ ಸರ್ಕಾರ ಈ ರಾಜ್ಯದಲ್ಲಿರುವಂಥ ಎಲ್ಲ ಕಬ್ಬು ಬೆಳೆಗಾರರನ್ನು ಒಂದೇ ನಿಟ್ಟಿನಲ್ಲಿ ಒಯ್ಯಲಿಕ್ಕೆ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಕಬ್ಬು ಬೆಳೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ಇರುತ್ತೆ. ಏನೋ 1 ಪಾಯಿಂಟ್ 2 ಪಾಯಿಂಟು ಅದರದ್ದು ಇಳುವರಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆ ಕಾರಣದಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇಳುವರಿ ಕಡಿಮೆ ಇದ್ದಲ್ಲಿ ಎಲ್ಲೆಲ್ಲೂ ಮಾಡಿದರೆ ಅದಕ್ಕೇನು ಅಭ್ಯಂತರ ಬರೋದಿಲ್ಲ. ಈಗ ಉದಾಹರಣೆಯಾಗಿ ಬಿಜಾಪುರದಲ್ಲಿ ನಮಗಿನ್ನ ಕಡಿಮೆ ಇದ್ದಂಥ ಇಳುವರಿಗೆ 3,000 ಚಿಲ್ಲರೆ ಅವ್ರದ್ದು ಬೆಂಬಲ ಬೆಲೆ ಇದೆ. ಇಲ್ಲಿ ನಮಗೆ ಅಷ್ಟು ಕೊಡೋದನ್ನು ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ರೀತಿ ತಾರತಮ್ಯ ಮಾಡೋದ್ರಿಂದ ಸರ್ಕಾರದ ಈ ಧ್ಯೇಯ ದೋಷಗಳೇನಿರ್ತಾವೆ ಅವು ಕಾನೂನಿಗೆ ವಿರುದ್ಧವಾದಂಥವುಗಳಿರ್ತಾವೆ. ಈ ಇಡೀ ರಾಜ್ಯದ ತುಂಬ ಈ ಒಂದು ಬೆಂಬಲ ಬೆಲೆಯನ್ನು ಏಕರೂಪದಲ್ಲಿ ಅವರು ನಿಗದಿ ಮಾಡದೇ ಇದ್ದರೆ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರು ಏನು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದಾರೆ ಆ ಒಂದು ಹೋರಾಟಕ್ಕೆ ಆ ಬೆಲೆ ಸಿಗೋವರೆಗೂ ಅವರು ಹೋರಾಟ ಮುಂದುವರಿಸಿದರೆ ಅವರಿಗೆ ಸಂಪೂರ್ಣವಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘ ಬೆಂಬಲವಾಗಿರ್ತೈತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಜತ್ತಿ ಅವರು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಮುಖವಾಗಿ ಈಗ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಸಕ್ಕರೆ ಸಚಿವರಾಗಿರುವಂಥದ್ದು ನಮ್ಮ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸಚಿವರು ಶಿವಾನಂದ ಪಾಟೀಲ್ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ಎಲ್ಲ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಎಲ್ಲ ಜಿಲ್ಲೆಯಲ್ಲೆಲ್ಲ ರೈತರಿಗೂ ಅವರವ್ರದಂಥ ಬೆಂಬಲ ಬೆಲೆಯನ್ನು ಕೊಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೇನು ಹೇಳ್ತೀರಿ? ರೈತರಿಗೆ ಸಪೋರ್ಟ್ ಮಾಡೋಕೆ ಬಂದಿದ್ದೀರಿ, ಆ ಬೆಲೆ ಸಿಗೋರ್ಗೂ ಇರ್ತೀರಾ ಹೇಗೆ ಅಂತ? ಹೌದು ಸರ್, ನಾವು ಖಂಡಿತವಾಗಿ ಬೆಲೆ ಸಿಗೋರಿಗೆ ಇದ್ದೇ ಇರ್ತೇವೆ. ಹೌದು ಸರ್, ನಾವೊಬ್ಬ ರೈತರ ಮಗಳಾಗಿ ಅವರಿಗೆ ನಾವು ಸದಾ ನಾವು ಬೆಂಬಲನ ಕೊಡ್ತಾ ಇದ್ದೀವಿ. ಮಾಡುವ ವೃತ್ತಿ ಪ್ರವೃತ್ತಿ ಬೇರೆ ಆದರೂ ಕೂಡ ತೊಂದರೆ ಇಲ್ಲ. ಆದರೆ ನಾವು ರೈತರ ಮಕ್ಕಳು ಹೀಗಾಗಿ ರೈತರಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಬಾರಿ ಆ ಹೋರಾಟವನ್ನು ಏನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಸಕ್ಕರೆ ಸಚಿವರ ಏನು ಉಸ್ತುವಾರಿ ಸಚಿವರಾಗಿರುವಂಥ ಅವರಿಗೆ ಇರುವಂಥದ್ದು. ಹೀಗೆ ನಮ್ಮ ರೈತರು ಕೂಡ ಸಪೋರ್ಟ್ ಮಾಡಲಿ ಅನ್ನೋದು ವಕೀಲರ ಉದ್ದೇಶ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.